ತುಲಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ 6 ಭಯಂಕರ ವರಗಳು ಯಾವುವು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತುಲಾ ರಾಶಿಯವರ ಜೀವನ ಹೇಗಿರುತ್ತೆ, ತುಲಾ ರಾಶಿಯವರು ಎಷ್ಟೆಲ್ಲ ಲಾಭಗಳನ್ನ ತಮ್ಮ ಜೀವನದಲ್ಲಿ ಪಡೆದುಕೊಳ್ತಾರೆ, ಇವರ ಸ್ವಭಾವ ಎಂಥದ್ದು, ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ತುಲಾ ರಾಶಿಯವರಿಗೆ ಭಗವಂತನು ಭಯಾನಕ 6 ವರಗಳನ್ನ ಕೊಟ್ಟಿದ್ದು ಈ ರಾಶಿಯವರ ಜೀವನ ಬಹಳ ಉತ್ತಮವಾಗಿ ಸಾಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮ ಭಾಗವಹಿಸುವಿಕೆಯಿಂದ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಸ್ನೇಹಿತರ ಸಹಾಯದಿಂದ ವ್ಯವಹಾರವನ್ನ ಬೆಳೆಸ್ಕೊಳ್ತೀರಾ. ಬೆಳಿಗ್ಗೆ ನೀವು ಹಸಿದ ಪ್ರಾಣಿಗಳಿಗೆ ಆಹಾರವನ್ನ ನೀಡೋದ್ರಿಂದ ಸಾಕಷ್ಟು ಲಾಭಗಳನ್ನ ಕೂಡ ಪಡೆದುಕೊಳ್ತೀರಾ. ಶೈಕ್ಷಣಿಕ ಕೆಲಸದಲ್ಲಿ ನಿಮ್ಗೆ ಯಶಸ್ಸು ಸಿಗುತ್ತೆ. ಇದರ ಜೊತೆಗೆ ಸರ್ಕಾರದ ಬೆಂಬಲವನ್ನ ಕೂಡ ನೀವು ಪಡೆದುಕೊಳ್ತೀರಾ. ಇನ್ನು ಈ ರಾಶಿಯವರು ಒಂದಷ್ಟು ಸಮಯದ ನಂತರ ಅದೃಷ್ಟದ ದಿನಗಳನ್ನ ಅವರ ಜೀವನದಲ್ಲಿ ಕಳೀತಾ ಹೋಗ್ತಾರೆ ಅಂತ ಹೇಳಬಹುದು. ಬರವಣಿಗೆ ಇತ್ಯಾದಿ ಕೆಲಸಗಳಲ್ಲಿ ಕಾರ್ಯನಿರತೆ ಹೆಚ್ಚಾಗ್ತಾ ಹೋಗುತ್ತೆ. ವ್ಯವಹಾರ ವಿಷಯಗಳಲ್ಲಿ ನೀವು ಯಶಸ್ಸನ್ನ ಪಡೆದುಕೊಳ್ತೀರಾ. ಸ್ನೇಹಿತರ ಸಹಾಯದಿಂದ ನೀವು ಉನ್ನತ ಮಟ್ಟಕ್ಕೆ ಹೋಗ್ತೀರಾ. ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗೋದ್ರ ಜೊತೆಗೆ ನೀವು ಸಮಾಜದಲ್ಲಿ ಗೌರವವನ್ನ ಗಳಿಸ್ಕೊಳ್ತೀರಾ. ಹೊಸ ಒಪ್ಪಂದ ನಿಮ್ಗೆ ಲಾಭವನ್ನ ತಂದುಕೊಡುತ್ತೆ. ಹಣದ ವಿಷಯದಲ್ಲಿ ನಿಮ್ಮ ಸ್ಥಾನ ಬಲವಾಗ್ತಾ ಹೋಗುತ್ತೆ. ನೀವು ಬಯಸಿದ ಯಶಸ್ಸನ್ನ ಈ ಸಂದರ್ಭದಲ್ಲಿ ಪಡಿತಾ ಹೋಗ್ತೀರಾ. ಈ ಸಮಯದಲ್ಲಿ ಉದ್ಯಮಿಗಳಿಗೆ ಪ್ರಯೋಜನಕಾರಿ ಅಂತ ಹೇಳಲಾಗ್ತಿತ್ತು. ಹೊಸ ಒಪ್ಪಂದದಿಂದ ಲಾಭವನ್ನ ಕಾಣ್ತೀರಾ. ಇನ್ನು ಕುಟುಂಬದಲ್ಲಿಯೂ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆ ಇದೆ. ಇದರಿಂದಾಗಿ ನಿಮ್ಮ ಮನೆಯ ವಾತಾವರಣ ಆಹ್ಲಾದಕರವಾಗಿರುತ್ತೆ. ಜೊತೆಗೆ ಐಷಾರಾಮಿ ಜೀವನ ನಿಮ್ಮದಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲದೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ದೆ ಇರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಬಲವಾಗುತ್ತೆ. ಇನ್ನು ಕೆಲಸದ ಕಾರಣದಿಂದ ಪ್ರಯಾಣ ಮಾಡ್ಬೇಕಾಗಿ ಬರಬಹುದು. ಸ್ವಲ್ಪ ಎಚ್ಚರಿಕೆ ವಹಿಸಿ. ನೀವು ವೃತ್ತಿ ಜೀವನದಲ್ಲಿ ಬದಲಾವಣೆ ಬಯಸಿದ್ರೆ ಅದು ನಿಮ್ಗೆ ಉತ್ತಮ ಅವಕಾಶವನ್ನ ತಂದುಕೊಡುತ್ತೆ. ವ್ಯಾಪಾರ ಮಾಡುವ ಜನರು ಸಹ ದೊಡ್ಡ ಲಾಭವನ್ನ ಪಡೆದುಕೊಳ್ತಾರೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತೆ. ಕೆಲವು ಒಳ್ಳೆಯ ಸುದ್ದಿಗಳನ್ನ ನೀವು ಸ್ವೀಕರಿಸ್ತೀರಾ. ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೊನೆಗೊಳ್ಳುವ ಸಮಯ ಇದಾಗಿದೆ. ಕುಟುಂಬ ಜೀವನ ಸಂತಸದಿಂದ ಕೂಡಿರುತ್ತೆ. ಶಿಕ್ಷಣದಲ್ಲಿ ಮಾಡಿದ ಪ್ರಯತ್ನಗಳು ಫಲಪ್ರದವಾಗುತ್ತೆ. ನೀವು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಯಶಸ್ಸನ್ನ ಪಡೆದುಕೊಳ್ತೀರಾ. ಜೊತೆಗೆ ಈ ರಾಶಿಯವರ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ವ್ಯಾಪಾರ ಯೋಜನೆಗಳು ಯಶಸ್ವಿಯಾಗುತ್ತೆ. ನೀವು ನಿಮ್ಮ ಆತ್ಮೀಯರಿಂದ ಮೆಚ್ಚುಗೆಯನ್ನ ಪಡಿತೀರಾ. ನಿಮ್ಮೆಲ್ಲ ಸಮಸ್ಯೆಗಳ ನಿವಾರಣೆಯನ್ನ ಕಾಣ್ತೀರಾ ಅಂತ ಹೇಳಬಹುದು. ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದ್ದು ವ್ಯವಹಾರದಲ್ಲೂ ಕೂಡ ಲಾಭವನ್ನ ನಿರೀಕ್ಷೆ ಮಾಡಬಹುದು. ಹೊಸ ಉದ್ಯೋಗವನ್ನ ಹುಡುಕ್ತಾ ಇದ್ರೆ ಯಶಸ್ಸು ಸಿಗುತ್ತೆ. ಇದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಮತ್ತು ಜನರು ನಿಮ್ಮನ್ನ ಮೆಚ್ಚಿಕೊಳ್ತಾರೆ. ವಿದ್ಯಾರ್ಥಿಗಳಿಗೆ ಈ ಸಮಯ ಅತ್ಯದ್ಭುತವಾಗಿದೆ. ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಪರಿಪೂರ್ಣ ರಿಸಲ್ಟ್ ಅನ್ನ ಪಡ್ಕೊಳ್ತೀರಾ. ಸಂಬಂಧಗಳಲ್ಲಿ ಆತ್ಮೀಯತೆ ಇರುತ್ತೆ. ಬಹು ನಿರೀಕ್ಷಿತ ಕೆಲಸವು ಪೂರ್ಣಗೊಳ್ಳುತ್ತೆ. ನಿಮ್ಗೆ ಗುರುವಿನಿಂದ ಬೆಂಬಲ ಸಿಗ್ತಾ ಹೋಗುತ್ತೆ. ಜೊತೆಗೆ ದೀರ್ಘ ಪ್ರಯಾಣದ ಸಾಧ್ಯತೆ ಇದೆ. ಹೀಗಾಗಿ ಒಂದಷ್ಟು ಎಚ್ಚರಿಕೆಯನ್ನು ವಹಿಸೋದು ತುಂಬಾನೇ ಒಳ್ಳೆಯದ್ದು. ವೈವಾಹಿಕ ಸಮಸ್ಯೆ ಬಗೆಹರಿಯುತ್ತೆ. ಅಂದ್ರೆ ನಿಮ್ಗೆ ವಿವಾಹದಲ್ಲಿ ಇರ್ತಕ್ಕಂಥ ಅಥವಾ ಸತಿಪತಿಯರ ನಡುವೆ ಇರತಕ್ಕಂಥ ಮನಸ್ತಾಪಗಳು ದೂರವಾಗುತ್ತೆ. ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ನಿಮ್ಮ ಪ್ರೀತಿ ಪಾತ್ರರಿಂದ ನಿಮ್ಗೆ ಸ್ವಲ್ಪ ನೋವಾದ್ರೂ ಕೂಡ ಅದೆಲ್ಲವನ್ನ ಕೂಡ ನೀವು ಜಯಿಸ್ಕೊಂಡು ಬರ್ತೀರಾ. ಧಾರ್ಮಿಕ ವಿಷಯಗಳಲ್ಲಿ ನಿಮ್ಗೆ ಆಸಕ್ತಿ ಇರೋದ್ರಿಂದ ನೀವು ದಾನ ಧರ್ಮದಲ್ಲಿ ಒಂದಷ್ಟು ಮೇಲುಗೈಯನ್ನ ಸಾಧಿಸ್ತೀರಾ ಅಂತ ಹೇಳಬಹುದು. ಕೆಲಸದ ಸ್ಥಳದಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿನ ನಿಮ್ಮ ಪ್ರಯತ್ನಗಳು ನಿಮ್ಗೆ ಫಲಪ್ರದವಾಗುತ್ತೆ. ಅಂದ್ರೆ ಮಕ್ಕಳು ಶಿಕ್ಷಣದಲ್ಲಿ ಪ್ರಗತಿಯನ್ನ ಕಾಣುವುದನ್ನ ನೀವು ನೋಡಬಹುದು. ಆಸ್ತಿ ಖರೀದಿಸುವ ಸಾಧ್ಯತೆ ಇದೆ. ಮನೆ, ವಾಹನ ಅಥವಾ ಸೈಟ್ ಇತ್ಯಾದಿ ಖರೀದಿಯ ಒಂದು ಲಾಭವನ್ನ ನೀವು ಪಡೆದುಕೊಳ್ತೀರಾ ಅಂತ ಹೇಳಬಹುದು. ಅದೃಷ್ಟ ಸಂಪೂರ್ಣವಾಗಿ ನಿಮ್ಮ ಕಡೆ ಇರೋದ್ರಿಂದ ಎಲ್ಲೋ ಸಿಲುಕಿಕೊಂಡಿದ್ದಂತಹ ಹಣ ಮತ್ತೆ ಮರಳಿ ನಿಮ್ ಕೈ ಸೇರುತ್ತೆ. ಹಣವನ್ನ ಗಳಿಸುವ ಅವಕಾಶವನ್ನ ಮರಳಿ ಪಡ್ಕೊಳ್ತೀರಾ. ಹೂಡಿಕೆ ಮಾಡಲು ಇದು ಅತ್ಯುತ್ತಮ ಸಮಯವಾಗಿದೆ. ಈ ಸಂದರ್ಭದಲ್ಲಿ ನೀವು ದೊಡ್ಡ ಲಾಭವನ್ನ ಗಳಿಸುವ ಸಾಧ್ಯತೆ ಇದ್ದು ಕುಟುಂಬ ಜೀವನದಲ್ಲಿಯೂ ಕೂಡ ಸಂತಸ ಹೆಚ್ಚಾಗ್ತಾ ಹೋಗುತ್ತೆ. ಅನಗತ್ಯವಾಗಿ ಒಂದಷ್ಟು ಓಡಾಟ ನಡೆಸಬೇಕಾಗತ್ತೆ. ಕುಟುಂಬದ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಇರುತ್ತೆ. ಹಣಕಾಸಿನ ವಿಷಯಗಳಲ್ಲಿ ಅಪಾಯಗಳು ಒಂದ್ ಸ್ವಲ್ಪ ಎದುರಾದ್ರೂ ಕೂಡ ಇದೆಲ್ಲವನ್ನ ನಿಭಾಯಿಸೋಕೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ನೀವು ಆಸಕ್ತಿಯನ್ನ ಬೆಳೆಸ್ಕೊಳ್ತೀರಾ. ಎಲ್ಲ ಕೆಲಸಗಳನ್ನ ಮೇಲಾಧಿಕಾರಿಗಳು ಮೆಚ್ಕೊಳ್ತಾರೆ. ಎಲ್ಲ ಹಣಕಾಸಿನ ಸಮಸ್ಯೆಗಳಿಂದ ದೂರವಾಗಲು ನೀವು ನಿಮ್ಮ ಕುಟುಂಬದವರ ಒಂದು ಬೆಂಬಲವನ್ನ ಪಡ್ಕೊಳ್ತೀರಾ. ಕೆಲಸದಲ್ಲಿ ಮಾಡಿದ ಪ್ರಯತ್ನಗಳು
ಫಲವನ್ನ ಕೊಡ್ತಾ ಹೋಗುತ್ತೆ. ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ. ಸಾಮಾಜಿಕವಾಗಿ ಪ್ರತಿಷ್ಠೆಯನ್ನ ಪಡೆದುಕೊಳ್ತೀರಾ. ಸಂಬಂಧಗಳಲ್ಲಿ ಆತ್ಮೀಯತೆ ಇರುತ್ತೆ. ಹಣಕಾಸಿನ ವಿಷಯಗಳಲ್ಲಿ ಪ್ರಗತಿಯನ್ನ ಕಾಣ್ತೀರಾ. ಪ್ರೀತಿ ಮತ್ತು ಸಂಬಂಧಗಳು ಬಲಗೊಳ್ಳೋದ್ರ ಜೊತೆಗೆ ಹೊಸ ಯೋಜನೆಗಳು ಯಶಸ್ವಿ ಆಗುತ್ತೆ. ನೀವು ಯಾವುದೇ ಹೊಸ ಕೆಲಸವನ್ನ ಪ್ರಾರಂಭ ಮಾಡಲು ಬಯಸಿದ್ರು ಕೂಡ ಈ ಸಂದರ್ಭದಲ್ಲಿ ನೀವು ಆರಂಭ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ಅದರಲ್ಲಿ ನಿಮಗೆ ಸಂಪತ್ತು ವೃದ್ಧಿಯಾಗುತ್ತೆ. ಜೊತೆಗೆ ಈ ರಾಶಿಯವರಿಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಅಂತ ಅಂದ್ರೆ ಮದುವೆಯ ಯೋಗ ಅಂದ್ರೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಉತ್ತಮ ವಧುವರರು ನಿಮ್ಗೆ ಅನ್ವೇಷಣೆಗೆ ಸಿಗ್ತಾರೆ. ನೀವು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನ ಕಾಣ್ತೀರಾ. ವಿದೇಶಿ ಪ್ರಯಾಣ ಮಾಡುವ ಸಾಧ್ಯತೆ ಕೂಡ ಹೆಚ್ಚಿಗೆ ಇದೆ. ನಿಮ್ಮ ಕುಟುಂಬದವರೊಂದಿಗೆ ಹೆಚ್ಚು ಸಮಯವನ್ನ ಕಳೆಯಲು ಸಾಧ್ಯವಾಗುತ್ತೆ. ನಿಮ್ಮ ಮಾತು ಇತರರಿಗೆ ತುಂಬಾ ಹಿತವನ್ನ ನೀಡಿದ್ರು ಕೂಡ ನಿಮ್ಮ ಹತ್ತಿರ ಇರ್ತಕ್ಕಂಥವರಿಗೆ ಸ್ವಲ್ಪ ನೋವನ್ನ ಉಂಟು ಮಾಡಬಹುದು. ಹೀಗಾಗಿ ಸಂಭಾಷಣೆಯಲ್ಲಿ ಗಮನ ಇರ್ಲಿ, ನಿಗಾ ಇರ್ಲಿ. ನಿಮ್ಮ ಮನೆಗೆ ಅತಿಥಿಗಳು ಆಗಮಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಕಠಿಣ ಪರಿಶ್ರಮದ ಫಲವನ್ನ ನೀವು ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಾ. ಪ್ರೀತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಲಾಭವನ್ನ ಕಾಣ್ತೀರಾ. ಅದೃಷ್ಟದ ಬಾಗಿಲು ತೆರೆಯುತ್ತೆ. ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಸಾಧಿಸಲು ನಿಮಗೆ ಸಾಧ್ಯವಾಗುತ್ತೆ. ದಾಂಪತ್ಯ ಜೀವನ ಸುಖಮಯವಾಗೋದ್ರ ಜೊತೆಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಿಗೆಯಾಗಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಕೂಡ ಪಡ್ಕೊಳ್ತೀರಾ. ಯಾವುದೇ ರೀತಿಯ ಕಷ್ಟಗಳಿದ್ರೂ ಕೂಡ ಅದೆಲ್ಲವನ್ನ ಕೂಡ ನಿವಾರಣೆಯಾಗುತ್ತೆ ಅಂತ ಹೇಳಲಾಗ್ತಾ ಇದ್ದು, ನೀವು ಹೊಸದಾಗಿ ಏನಾದ್ರೂ ಕೆಲಸ ಕಾರ್ಯಗಳನ್ನ ಅಥವಾ ವ್ಯಾಪಾರ ವಹಿವಾಟನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಮಾಡಿ ಆರ್ಥಿಕವಾಗಿ ಲಾಭವನ್ನ ಕಾಣ್ತೀರಾ. ಕೆಲಸ ಮಾಡ್ತಿರ್ತಕ್ಕಂಥವ್ರು ಕಚೇರಿಯಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡ್ಕೊಳ್ತಾರೆ. ವಿವಿಧ ಆರೋಗ್ಯ ಸಮಸ್ಯೆಗಳಿಂದ ನೀವು ಚೇತರಿಕೆಯನ್ನ ಕಾಣ್ತೀರಾ. ಜೊತೆಗೆ ಎಲ್ಲೋ ಕಳೆದು ಹೋಗಿದ್ದಂತಹ ಹಣ ಮತ್ತೆ ಮರಳಿ ನಿಮ್ ಕೈ ಸೇರುತ್ತೆ. ಈ ಸಮಯದಲ್ಲಿ ಹೊಸ ಯೋಜನೆಯಲ್ಲಿ ಕೆಲಸ ಮಾಡೋದು ಉದ್ಯಮಿಗಳಿಗೆ ಲಾಭವನ್ನ ತಂದುಕೊಡುತ್ತೆ. ನಿಮ್ಗೆ ಅನಾರೋಗ್ಯದ ಸಮಸ್ಯೆ ಇದ್ರೆ ಅದು ಕೂಡ ನಿವಾರಣೆ ಆಗತ್ತೆ ಅಂತ ಹೇಳಬಹುದು. ಅತ್ಯಂತ ಸಕಾರಾತ್ಮಕ ಪ್ರಯತ್ನಗಳು ನಿಮ್ಗೆ ಬಹಳಷ್ಟು ಒಳ್ಳೆಯ ಲಾಭಗಳನ್ನ ತಂದುಕೊಡ್ತವೆ. ಉದ್ಯಮಿಗಳ ಹೊಸ ಒಪ್ಪಂದಗಳು ಕೂಡ ಈ ಸಂದರ್ಭದಲ್ಲಿ ಕೈಗೂಡುತ್ತೆ ಅಂತ ಹೇಳಲಾಗ್ತಾ ಇದ್ದು, ನೀವು ಮಾಡ್ತಕ್ಕಂಥ ಒಂದಷ್ಟು ನಿರ್ಧಾರಗಳು ಈ ಸಂದರ್ಭದಲ್ಲಿ ಕೈ ಹಿಡಿಯೋದಿಲ್ಲ. ಹೀಗಾಗಿ ಸ್ವಲ್ಪ ನಿಗಾ ವಹಿಸಿ ಮುಂದುವರಿಯೋದು ಅತ್ಯುತ್ತಮ ಅಂತ ಹೇಳಲಾಗ್ತಾ ಇದೆ. 60 ವರ್ಷ ಮೇಲ್ಪಟ್ಟವರಿಗೆ ಈ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಅನ್ನೋದು ಕಾಣಬಹುದು. ಹೀಗಾಗಿ ಆರೋಗ್ಯದ ಬಗ್ಗೆ ನೀವು ಬಹಳಷ್ಟು ನಿಗಾ ಅಥವಾ ಗಮನವನ್ನ ಕೊಡೋದು ತುಂಬಾನೇ ಮುಖ್ಯವಾಗುತ್ತೆ. ನಿಮ್ಮ ಸುಖ ಸಮೃದ್ಧಿ ಎಲ್ಲವೂ ಕೂಡ ಹೆಚ್ಚಿಗೆ ಆಗಬೇಕು ಅಂತಂದ್ರೆ ಆರೋಗ್ಯದ ಕಡೆ ನೀವು ಗಮನವನ್ನು ಕೊಡುವುದು ಮುಖ್ಯವಾಗುತ್ತೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಲಕ್ಷಣಗಳು ಕಂಡು ಬರ್ತಾ ಇದ್ದು, ಯಾರಾದ್ರೂ ಹತ್ತಿರದ ವ್ಯಕ್ತಿಯಿಂದ ಅಚ್ಚರಿಯ ಹುಡುಗಡೆ ನಿಮ್ಗೆ ಸಿಗುವ ಸಾಧ್ಯತೆ ಕೂಡ ಇದೆಯಂತೆ. ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಯಶಸ್ಸನ್ನ ಪಡ್ಕೊಂಡು ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಕಾಣ್ತೀರಂತೆ. ಆರ್ಥಿಕ ವಿಷಯಗಳಲ್ಲಿ ಪ್ರಗತಿಯಾಗುವ ಸಾಧ್ಯತೆ ಇದ್ದು, ಸಾಮಾಜಿಕವಾಗಿ ಪ್ರತಿಷ್ಠೆ ಹೆಚ್ಚಾಗಿ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸರಿಯಾದ ಸಮಯದಲ್ಲಿ ಸರಿಯಾದ ಯೋಜನೆಗಳನ್ನ ನೀವು ಆರಂಭಿಸಿದ್ದೆ ಆದಲ್ಲಿ ಭವಿಷ್ಯಕ್ಕೆ ಇದು ಒಳ್ಳೆಯ ಪ್ರತಿಫಲವನ್ನ ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಧನ್ಯವಾದಗಳು.